ಗಂಗಾ ಮೇಡಮ್ ಮೇಲೆ ಕೋಪ ಇಟ್ಕೋಬೇಡಿ ಅಂತ ಹೇಳಿ. ಅಪ್ಪ ಅಪ್ಪ ಏನ್ ಕೇಶವ, ಏನಾಯ್ತು? ಗಂಗಾ ಮೇಡಮ್ ದಿವ್ಯಾ ದೇವಸ್ಥಾನಕ್ಕೆ ಹೋಗಿದಾರಪ್ಪ. ನೆನ್ನೆ ಕಣಿ ಹೇಳೋಳು ಹೇಳಿದ್ಲಲ್ವ ಕೇಶವ, ಪೂಜೆ ಮಾಡಕ್ ಹೋಗಿರ್ತಾರೆ. ಇಲ್ಲ ಅಮ್ಮ, ಅವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿಲ್ಲ, ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡೋದು ಅಂದ್ರೆ ಏನು ಕೇಶವ? ಇವತ್ ರಾತ್ರಿ ದೇವಸ್ಥಾನದಲ್ಲಿ ಜಾತ್ರೆ ಅಂತ ಅಲ್ವಾ, ದೇವಸ್ಥಾನ ಎಲ್ಲ ಅವ್ರು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ತೋರಣ ಕಟ್ತಿದ್ದಾರೆ ಅಪ್ಪ. ಮೇಡಮ್ ಅವರು ಅಂತ ಕೆಲಸ ಮಾಡ್ತಿದಾರಾ? ಅದನ್ ಮಾಡೋದಕ್ಕಲ್ಲಿ ಬೇರೆ ಕೆಲ್ಸದವ್ರು ಇದಾರಲ್ಲ. ಹೊರಟೋಗಿರೋ ಅಭಿಗೋಸ್ಕರ, ಮಿಸ್ ಆಗಿರೋ ಜೈಸರ್ಗೋಸ್ಕರ ಅವರು ಕ್ಷೇಮವಾಗಿ ವಾಪಸ್ ಬರಬೇಕು ಅಂತ ಗಂಗಾ ಮೇಡಮ್ ಅವರ ಕೆಲಸ ಮಾಡ್ತಿದಾರೇನೋ ಮೀನಾಕ್ಷಿ. ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರೋ ಮಗಳು, ಮತ್ತೊಂದು ದೊಡ್ಡ ಮನೆಗೆ ಸೊಸೆ, ದೇವರಂತ ಮನುಷ್ಯನಿಗೆ ಹೆಂಡತಿ, ಮುತ್ತಿನಂತ ಮಕ್ಕಳಿಗೆ ತಾಯಿ, ಸಾಕ್ಷಾತ್ ದೇವತೆ ಅಂತ ಮನುಷ್ಯ ಆ ಕೆಲಸ ಮಾಡೋದು ಅಂದ್ರೆ ಏನ್ರಿ? ವನವಾಸದಲ್ಲಿ ಸೀತಮ್ಮ ಕಷ್ಟಪಟ್ಟಾಗೆ ಗಂಗಾ ಮೇಡಮ್ ಅವರು ಈ ಕಷ್ಟಪಡ್ತಿದ್ದಾರೆ. ನಾವು ಕೂಡ ಅಲ್ಲಿಗೆ ಹೋಗೋಣ, ನಡಿ ಮೀನಾಕ್ಷಿ. ನಡಿ ಕೇಶವ. ಆ ನಾಣಿಗೆ ಬಾಯಿಗೆ ಬಂದಾಗ ಬೈಯೋಣ ಅನ್ಕೊಂಡ್ರೆ ಅವನೇ ನಮ್ಗೆ ಶಾಕ್ ಕೊಟ್ಟ. ಇವಾಗ ಏನ್ ಮಾಡೋಣ ಚಂದ್ರಿಕಾ? ಮೊದಲು ಸ್ವಿಚ್ ಆಫ್ ಮಾಡಿರೋ ಫೋನ್ ಎಲ್ಲ ಆನ್ ಮಾಡೋಣ. ಯಾರ್ಯಾರು ಕಾಲ್ ಮಾಡಿದಾರೋ ಏನೋ. ಅಯ್ಯೋ, ಏನ್ ಚಂದ್ರಿಕಾ ಇಷ್ಟೊಂದು ಅಲರ್ಟ್ ಮೆಸೇಜ್ ಬಂತು? ಎಲ್ಲ ನಿತ್ಯದಿಂದ ಬಂದಿರೋ ಮಿಸ್ ಕಾಲೆ ಪೌಡ್ರು ನನಗೆ 98 ಸಲ ಕಾಲ್ ಮಾಡಿದಾಳೆ. ನನ್ಗೂ ನಿತ್ಯದಿಂದನೇ ಕಾಲ್ಸ್ ಬಂದಿದೆ. ನಿನ್ಗಿಂತ 2 ಕಾಲ್ಸ್ ಜಾಸ್ತಿ. ರೌಂಡ್ ಫಿಗರ್ 100 ಕಾಲ್ಸ್ ಮಾಡಿದಾಳೆ. ಇಷ್ಟೊಂದು ಕಾಲ್ ಮಾಡಿದಾಳೆ ಅಂದ್ರೆ ಗಂಗಾ ಬದುಕೆ ಇದ್ದಾಳೆ ಅಂತ ಜೈಗ್ ಗೊತ್ತಾಗಿದೆ ಅಂತ ಅವಳಿಗೂ ಗೊತ್ತಾಗಿರ್ಬೇಕು. ಸುಮ್ನಿರು ಚಂದ್ರಿಕಾ, ಆ ವಿಷಯ ನಮ್ಗೆ ಇವಾಗ ಗೊತ್ತಾಯ್ತು. ನಿತ್ಯಗೆ ಯಾವಾಗ ಗೊತ್ತಾಗೋದು? ನಿತ್ಯಂಗೆ ಕಾಲ್ ಮಾಡ್ಬೇಕಾ ಬೇಡವಾ? ಮಾಡಿದ್ರೆ ಏನ್ ಹೇಳ್ತಾಳೋ, ಮಾಡದೇ ಇದ್ರೆ ಏನಂತಾಳೋ? ಮಾಡೋಣ ಬೇಡವಾ? ಮಾಡೋಣ ಬೇಡವಾ? ಗಂಗಾ ಮೇಡಮ್ ದಿವ್ಯ ದೇವಸ್ಥಾನದಲ್ಲಿ ಇದ್ದಾರೆ ಮೇಡಮ್. ಅವರು ಕ್ಷೇಮವಾಗಿದ್ದಾರಲ್ವಾ ನಾಣಿ? ಅವ್ರಿಗೇನೂ ಆಗಿಲ್ಲ ಅಲ್ವಾ? ಕ್ಷೇಮವಾಗೇ ಇದ್ದಾರೆ ಮೇಡಮ್. ಆದ್ರೆ ಏನ್ ನಾಣಿ, ಏನಾಯ್ತು? ಗಂಗಾ ಮೇಡಮ್ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿಲ್ಲ ಮೇಡಮ್, ಕೆಲಸ ಮಾಡ್ತಿದ್ದಾರೆ. ವಾಟ್? ಜೈಸರ್ ಅಭಿ ವಾಪಸ್ ಬರಬೇಕು ಅಂತ ದೇವಸ್ಥಾನದಲ್ಲಿ ಕೆಲಸದವರಾಗಿ ಕೆಲಸ ಮಾಡ್ತಿದ್ದಾರೆ. ನನ್ ಮಗಳು ದೇವಸ್ಥಾನದಲ್ಲಿ ಕೆಲಸದವಳ ಹಾಗೆ ಕೆಲಸ ಮಾಡ್ತಾ ಇದ್ದಾಳ? ಹೌದು ಮೇಡಮ್. ರಾತ್ರಿ ನಡೆಯೋ ಜಾತ್ರೆಗೆ ಏರ್ಪಾಟ್ ಮಾಡ್ತಿದ್ದಾರೆ. ಸ್ವಾಮೀಜಿ ಚೆಲುವಯ್ಯ ಶಾಸ್ತ್ರಿ ಅವರು ಕೂಡ ಬಂದಿದ್ದಾರೆ. ಯಾರು ಬಂದ್ರೆ ಏನ್ ಲಾಭ ನಾಣಿ? ಅವಳ ದುರದೃಷ್ಟನ ಯಾರು ಬದಲಾಯಿಸೋದಕ್ಕೆ ಆಗ್ತಾ ಇಲ್ಲ. ಆ ದೇವ್ರಿಗೆ ದಯೆ ಇಲ್ಲ ಅಂದ್ಮೇಲೆ ಯಾರು ತಾನೇ ಏನ್ ಮಾಡಕ್ಕಾಗತ್ತೆ? ಬೇಜಾರು ಮಾಡ್ಕೋಬೇಡಿ ಮೇಡಮ್. ದೇವಸ್ಥಾನದಲ್ಲಿ ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಇವತ್ತೇನೋ ಒಳ್ಳೇದು ನಡೆಯುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ ಮೇಡಮ್. ಸರಿ ನಾಣಿ, ಅವಳನ್ನ ಅಲ್ಲೇ ಇರೋದಕ್ಕೆ ಬಿಡು. ಅಲ್ಲೇ ಅವಳು ಸೆಕ್ಯೂರ್ಡ್ ಆಗಿರ್ತಾಳೆ. ಈ ಸಮಯದಲ್ಲಿ ಅವಳು ಹೊರಗೆ ಬರೋದು ಸೇಫ್ ಅಲ್ಲ. ನಿತ್ಯ ಡೌಟಲ್ಲೇ ಓಡಾಡ್ತಾ ಇದ್ದಾಳೆ. ನೀನಂದ ಹಾಗೆ ಇವತ್ತು ಏನು ಒಳ್ಳೇದು ನಡೆಯುತ್ತೆ ಅಂತ ನೋಡೋಣ. ನಾನು ಅಲ್ಲಿಗೆ ಬರ್ತೀನಿ. ಓಕೆ ಮೇಡಮ್, ಬೇಗ ಬನ್ನಿ. ಬಾಯ್. ಮಾಮ್ ಯಾರ ಬಗ್ಗೆ ಮಾತಾಡ್ತಿದ್ದಾಳೆ? ಎಲ್ಲಿಗೆ ಹೋಗ್ತಿದ್ದಾಳೆ? ಮಾಮ್ಗೆ ಗೊತ್ತಾಗ್ದಾಗೆ ಫಾಲೋ ಮಾಡಬೇಕು.
ನಿತ್ಯಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಅಂತೀಯ ಚಂದ್ರಿಕಾ? ಡೂಪ್ಲಿಕೇಟ್ ಜಾನಕಿನ ಪ್ರವೇಶ ಮಾಡಿಸಿದ್ದು ನಾವೇ ಅಂತ ಅನ್ಕೋತಿದ್ದಾಳಾ? ನಿತ್ಯಗೆ ಡೌಟ್ ಇದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾಳೆ ಹೊರತು ನಮ್ಮ ಹತ್ರ ವಿಷಯ ಹೇಳಲ್ಲ. ಆ ಗಂಡ ಹೆಂಡತಿ ಇಬ್ರು ಬೇರೆ ಯಾರೋ ಅನ್ಕೋತಿದ್ದಾಳೆ. ಎಲ್ಲ ನಮ್ ಕರ್ಮ ಚಂದ್ರಿಕಾ. ಆ ಡೂಪ್ಲಿಕೇಟ್ ಜಾನಕಿ ಈಗ್ಲೇ ನಿತ್ಯ ಕಣ್ಣಿಗೆ ಬೀಳ್ಬೇಕಾ? ಎಲ್ಲ ನಮ್ ದುರದೃಷ್ಟ ಚಂದ್ರಿಕಾ. ನಿತ್ಯಗಿನ್ನೂ ನಿಜವಾದ ನಿಜ ಗೊತ್ತಾಗ್ಲಿಲ್ಲ. ಅದೇ ಅದೃಷ್ಟ ಅನ್ಕೊಳ್ಳಿ ಪೌಡ್ರು. ಅಷ್ಟೇ ಬಿಡು. ಛೇ, ಈ ಫೋನ್ ಬೇರೆ ಅನವಶ್ಯಕವಾಗಿ ಫೋನ್ ಆನ್ ಮಾಡಿದ್ವಿ ಅನ್ಸುತ್ತೆ ಚಂದ್ರಿಕಾ. ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೇ ಇದೆ. ಈ ಸಲ ಯಾರು ಮಾಡಿದ್ದಾರೆ? ಇನ್ಯಾರೋ ನಿಮ್ ಸಿಲಿಂಡರ್ ಅತ್ಗೆ ಏನಂತೆ? ಫೋನ್ ಎತ್ತಿ ಮಾತಾಡಿದ್ರೆ ಅಲ್ವಾ ಗೊತ್ತಾಗೋದು. ಮಾತಾಡಿ. ಹಲೋ, ಏನಮ್ಮ ಫೋನ್ ಮಾಡಿದೀಯಾ? ಎಲ್ಲಿದ್ದೀರಾ ಅಣ್ಣ? ಎಲ್ಲಿದ್ರೆ ನಿನ್ಗೇನಮ್ಮ, ವಿಷಯ ಏನು ಅಂತ ಹೇಳೋ. ಅತ್ತಿಗೆ ನಿಮ್ ಪಕ್ಕದಲ್ಲೇ ಇದ್ದಾರಾ? ನಾವು ಅರ್ಧನಾರೀಶ್ವರ ಇದ್ದ ಹಾಗೆ ಯಾವಾಗ್ಲೂ ಅಂದ್ಕೊಂಡೇ ಇರ್ತೀವಿ. ಮೊದ್ಲು ಮ್ಯಾಟ್ರ್ ಏನು ಅಂತ ಹೇಳೋ. ತಕ್ಷಣ ಹೊರಟು ದೇವಸ್ಥಾನ